Hello everyone, welcome to our YouTube channel Physics Hub. Hi students, probability ಕಲೀಲಿಕ್ಕೆ ಬಂದಿರಾ? Then you are at the right place. ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೆ probability related ಏನೇ ಡೌಟ್ಸ್ ಇದ್ರೂ ಎಲ್ಲ ಕ್ಲಿಯರ್ ಆಗ್ತವೆ. This is very easy lecture. ಎಲ್ರೂ ರಿಲ್ಯಾಕ್ಸ್ ಆಗ್ರಿ. Let us start with our introduction. What is probability? Probability ಅಂದ್ರೆ ಏನು? Probability ಅಂದ್ರೆ it is a way to measure how likely something to happen. ಅಂದ್ರೆ ಒಂದು ಇವೆಂಟ್ ಅನ್ನ ಕನ್ಸಿಡರ್ ಮಾಡಿದಾಗ ಅದು ಆಗೋ ಪಾಸಿಬಿಲಿಟಿ ಅಂದ್ರೆ ಸಾಧ್ಯತೆ ಎಷ್ಟದ ಅನ್ನೋದನ್ನ ಡಿಫೈನ್ ಮಾಡೋದೇ ಪ್ರೊಬಬಿಲಿಟಿ ಆಗಿರ್ತದ. ಸೊ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಪರ್ಫಾರ್ಮ್ ಮಾಡಿದಾಗ ನಮಗೆ ಏನು ಔಟ್ಕಮ್ಸ್ ಬರ್ತಾವಲ್ಲ ಆ ಔಟ್ಕಮ್ಸ್ ಮೇಲೆ ಪ್ರೊಬಬಿಲಿಟಿಯನ್ನ ನಾವು ಒಂದು ನ್ಯೂಮರಿಕಲ್ ವ್ಯಾಲ್ಯೂಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಏನ್ ಗೆಸ್ ಮಾಡಿರ್ತೀವಿ ಅವೇ ಔಟ್ಕಮ್ಸ್ ಬಂದ್ರೆ ಇವೆಂಟ್ ಈಸ್ ಸರ್ಟನ್ ಅಂತ ಹೇಳ್ತೀವಿ, ದೆನ್ ಪ್ರೊಬಬಿಲಿಟಿ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಡಿಫೈನ್ ಮಾಡ್ತೀವಿ. ಅದೇ ನಾವು ಗೆಸ್ ಮಾಡಿರ್ತಕ್ಕಂಥ ಔಟ್ಕಮ್ಸ್ ಬರಲಿಲ್ಲ ಅಂದ್ರೆ ಆ ಇವೆಂಟ್ ಇಸ್ ಇಂಪಾಸಿಬಲ್ ಅಂಡ್ ಪ್ರೊಬಬಿಲಿಟಿ ಇಸ್ ಈಕ್ವಲ್ ಟು 0 ಅಂತ ಹೇಳಿ ಡಿಫೈನ್ ಮಾಡ್ತೀವಿ. ಸೊ ಪ್ರೊಬಬಿಲಿಟಿ ವ್ಯಾಲ್ಯೂಸ್ ಏನಾಗಿರ್ತಾವು ಆಲ್ವೇಸ್ ಲೈಸ್ ಬಿಟ್ವೀನ್ 0 ಅಂಡ್ 1 ಆಗಿರ್ತದ. ಮೀನ್ಸ್ ಐದರ್ ಪ್ರೊಬಬಿಲಿಟಿ ಏನಾಗಿರ್ಬೋದು 0 ಆಗಿರ್ಬೋದು ಆರ್ 1 ಆಗಿರ್ಬೋದು ಆರ್ ಲೈಸ್ ಬಿಟ್ವೀನ್ 0 ಟು 1 ಆಗಿರ್ಬೋದು. ಈಗ 0.5 ಅದ. ಈ 0.5 ಪ್ರೊಬಬಿಲಿಟಿ ಯಾವಾಗ ಬರ್ತದ ಅಂದ್ರೆ ಇವೆಂಟ್ ಈಸ್ ಈಕ್ವಲಿ ಲೈಕ್ಲಿ ಟು ಹ್ಯಾಪನ್ ಆರ್ ನಾಟ್. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇಟ್ ಈಸ್ ದಿ ಫೇರ್ ಕಾಯಿನ್. ಫೇರ್ ಕಾಯಿನ್ ಅಂದ್ರೆ ಏನು? ಈ ಒಂದು ಕಾಯಿನ್ ಕನ್ಸಿಸ್ಟ್ ಆಫ್ ಹೆಡ್ ಅಂಡ್ ಟೇಲ್. ಸೊ ಇಲ್ಲಿ ಏನದ ಒಂದು ಕಾಯಿನ್ ಅನ್ನು ಟಾಸ್ ಮಾಡಿದಾಗ ನಿಮಗೆ ಐದರ್ ಹೆಡ್ ಬರ್ಬೋದು ಆರ್ ಟೇಲ್ ಬರ್ಬೋದು. ಬೋತ್ ಎಟ್ ಎ ಟೈಮ್ ಬರಂಗಿಲ್ಲ. ಸೊ ಇದನ್ನ ಹೇಳ್ತೀವಿ ನಾವು ಹೆಡ್ ಬರೋ ಪ್ರೊಬಬಿಲಿಟಿ ಎಷ್ಟದ ಈಕ್ವಲ್ ಅದ ಅಂಡ್ ಟೇಲ್ ಬರೋ ಪ್ರೊಬಬಿಲಿಟಿ ಅದ ಈಕ್ವಲ್ ಅದ. ಸೊ ಇಂಥ ಇವೆಂಟ್ಸ್ ಏನ್ ಕರಿತೀವಿ ನಾವು ಈಕ್ವಲಿ ಲೈಕ್ಲಿ ಇವೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ನಾವು ಪ್ರೊಬಬಿಲಿಟಿ ಹೆಂಗ್ ಡಿಫೈನ್ ಮಾಡ್ತೀವಿ ಅಂದ್ರೆ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಇವೆಂಟ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಫೇವರೇಬಲ್ ಏನೈತಿವಿ ಫೇವರೇಬಲ್ ಔಟ್ಕಮ್ಸ್ ಇಟ್ಕೊತೀವಿ. ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್. ಪಾಸಿಬಲ್ ಔಟ್ಕಮ್ಸ್ ಈ ತರ ನಾವು ಪ್ರೊಬಬಿಲಿಟಿಯನ್ನು ಡಿಫೈನ್ ಮಾಡ್ತೀವಿ. ಸೊ ಈ ಪ್ರೊಬಬಿಲಿಟಿಯಲ್ಲಿ ನೀವು ಕಲಿಬೇಕಾಗಿದ್ದು ಏನಂದ್ರೆ ಇದರ ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ಸ್ ಬರ್ತಾವ. ಸೊ ಲೆಟ್ಸ್ ಸ್ಟಡಿ ಒನ್ ಬೈ ಒನ್. ಪ್ರೊಬಬಿಲಿಟಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕಾಗಿತ್ತಂದ್ರೆ ಕೆಲವೊಂದಿಷ್ಟು ಫಂಡಮೆಂಟಲ್ ಟರ್ಮ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇಲ್ಲಿ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು, ಔಟ್ಕಮ್ ಅಂದ್ರೆ ಏನು, ದೆನ್ ಸ್ಯಾಂಪಲ್ ಸ್ಪೇಸ್ ಅನ್ನು ಹೆಂಗ್ ಡಿಫೈನ್ ಮಾಡಬೇಕು ಅಂಡ್ ಇವೆಂಟ್ ಅನ್ನು ಹೆಂಗ್ ಡಿಫೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. An action or process that produces uncertain outcomes or well defined outcomes. ಅಂದ್ರೆ ಒಂದು ಆಕ್ಷನ್ ತಗೊಂಡಾಗ ಅಲ್ಲಿ ಬರ್ತಕ್ಕಂಥ ಪಾಸಿಬಿಲಿಟಿಯಲ್ಲಿ ಒಂದು ವೆಲ್ ಡಿಫೈನ್ಡ್ ಔಟ್ಕಮ್ಸ್ ಅಥವಾ ಅನ್ಸರ್ಟನ್ ಔಟ್ಕಮ್ಸ್ ಬಂದ್ರೆ ಅದನ್ನ ನಾವೇನ್ ಮಾಡ್ತೀವಿ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಕಾಯಿನ್ ಅನ್ನು ಟಾಸ್ ಮಾಡೋದಾಗ್ಲಿ ಅಥವಾ ಡೈಸ್ ಅನ್ನ ರೋಲ್ ಮಾಡೋದಾಗ್ಲಿ ದೆನ್ ಕಾರ್ಡ್ಸ್ ಅನ್ನ ಶಫಲ್ ಮಾಡೋದಾಗ್ಲಿ. ದೀಸ್ ಆರ್ ದಿ ಎಕ್ಸ್ಪೆರಿಮೆಂಟ್ಸ್. ನೆಕ್ಸ್ಟ್ ಈಸ್ ಔಟ್ಕಮ್. ಔಟ್ಕಮ್ ಅಂದ್ರೆ ಏನು? ಎ ಸಿಂಗಲ್ ಪಾಸಿಬಲ್ ರಿಸಲ್ಟ್ ಫ್ರಮ್ ಅನ್ ಎಕ್ಸ್ಪೆರಿಮೆಂಟ್. ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿದಾಗ ನನಗೇನು ಒಂದು ಸಿಂಗಲ್ ಪಾಸಿಬಲ್ ರಿಸಲ್ಟ್ ಬರ್ತದಲ್ಲ ಆ ರಿಸಲ್ಟ್ ಅನ್ನ ನಾವು ಔಟ್ಕಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾ ಏನ್ ಮಾಡ್ತೀನಿ, ಒಂದು ಕಾಯಿನ್ ಅನ್ನು ಟಾಸ್ ಮಾಡಿದಾಗ ನನಗೆ ಹೆಡ್ ಬರ್ಬೋದು ದೆನ್ ಟೇಲು ಬರ್ಬೋದು. ಸೊ ದಿಸ್ ಹೆಡ್ ಅಂಡ್ ದಿಸ್ ಟೇಲ್, ಸೊ ಈ ಸಿಂಗಲ್ ಆಗಿ ಒಂದು ರಿಸಲ್ಟ್ ಅನ್ನು ಡಿಫೈನ್ ಮಾಡೋದನ್ನ ನಾವು ಔಟ್ಕಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಸ್ ಸ್ಯಾಂಪಲ್ ಸ್ಪೇಸ್. ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು? ಒಂದು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿದಾಗ ಏನ್ ಸಿಂಗಲ್ ಪಾಸಿಬಲ್ ರಿಸಲ್ಟ್ಸ್ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ ಹೆಡ್ ಅಂಡ್ ಟೇಲ್ ಇದಾವಲ್ಲ, ಸೊ ಅವುಗಳನ್ನು ಒಂದು ಸೆಟ್ ಒಳಗೆ ಬರೆಯೋದು. ಸೊ ಅದನ್ನ ಏನ್ ಕರಿತೀವಿ? ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಸೊ ಸ್ಯಾಂಪಲ್ ಸ್ಪೇಸ್ ಅನ್ನು ನಾವು ಆಲ್ವೇಸ್ ಒಂದು ಕರ್ಲಿ ಬ್ರಾಕೆಟ್ ಅಲ್ಲಿ ಡಿಫೈನ್ ಮಾಡ್ತೀವಿ. ಸೊ ಇಲ್ಲಿ ಏನ್ ಮಾಡ್ತೀವಿ? ಕಂಪ್ಲೀಟ್ ಸೆಟ್ ಆಫ್ ಆಲ್ ದಿ ಪಾಸಿಬಲ್ ಔಟ್ಕಮ್ಸ್. ಅಂದ್ರೆ ಏನ್ ಔಟ್ಕಮ್ಸ್ ಬರ್ತಿರ್ತಾವಲ್ಲ ಒಂದು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿದಾಗ ಆ ಎಲ್ಲ ಎಕ್ಸ್ಪೆರಿಮೆಂಟಲ್ ಪಾಸಿಬಲ್ ರಿಸಲ್ಟ್ಸ್ ಅನ್ನ ಒಂದು ಸೆಟ್ ಅಲ್ಲಿ ಬರೆಯೋದು. ಸೊ ಎಚ್ ಕಮ ಟಿ ಅದೇನು? ಹೆಡ್ ಅಂಡ್ ಟೇಲ್ ಯಾವಾಗ ಒಂದು ಕಾಯಿನ್ ಅನ್ನು ಟಾಸ್ ಮಾಡಿದಾಗ. ದಿಸ್ ಇಸ್ ದಿ ಸ್ಯಾಂಪಲ್ ಸ್ಪೇಸ್. ನೆಕ್ಸ್ಟ್ ಇವೆಂಟ್ ಅಂದ್ರೆ ಏನು? ಒಂದು ಸ್ಪೆಸಿಫಿಕ್ ಸೆಟ್ ಆಫ್ ಔಟ್ಕಮ್ ಬರೋದು. ಅಂದ್ರೆ ಏನು? ನನಗೆ ಒಂದು ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್ ಅನ್ನೋದು ಏನದ ಒಂದು ಸ್ಪೆಸಿಫಿಕ್ ಆಗಿ ಇವೆಂಟ್ ಬೇಕು. ಏನ್ ಇವೆಂಟ್ ಬೇಕು? ನನಗೆ ಕಂಪ್ಲೀಟ್ ಆಗಿ ಒಂದು ಹೆಡ್ ಬರಬೇಕು ಇಲ್ಲ ಟೇಲ್ ಬರಬೇಕು. ಸೊ ಇದನ್ನ ನಾವೇಂತೀವಿ ಇವೆಂಟ್ ಅಂತ ಡಿಫೈನ್ ಮಾಡ್ತೀವಿ. ಸೊ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಎನಿ ಇವೆಂಟ್ ಈಸ್ ಈಕ್ವಲ್ ಟು ಏನಂತ ಹೇಳ್ತೀವಿ? ದಿ ಫೇವರೇಬಲ್ ಔಟ್ಕಮ್ಸ್. ಅಂದ್ರೆ ನನಗೆ ಯಾವ ಬೇಕಲ್ಲ ಔಟ್ಕಮ್ ಆ ಔಟ್ಕಮ್ ಡಿವೈಡೆಡ್ ಬೈ ದಿ ಟೋಟಲ್ ಪಾಸಿಬಲ್ ಔಟ್ಕಮ್ಸ್. ಏನಂತೀವಿ? ಟೋಟಲ್ ಪಾಸಿಬಲ್ ಔಟ್ಕಮ್ಸ್. ಸೊ ಈ ತರ ನಾವು ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಇವೆಂಟ್ ಅನ್ನ ಡಿಫೈನ್ ಮಾಡ್ತೀವಿ. Let us start with experiment 1, that is tossing one coin. This tossing one coin is a random experiment. ಸೊ ಇಲ್ಲಿ ಒಂದು ಕಾಯಿನ್ ಅನ್ನ ನಾವು ಟಾಸ್ ಮಾಡಿದಾಗ ನಮಗೆ ಏನೇನ್ ಬರ್ತದ ಔಟ್ಕಮ್ಸ್ ಅನ್ನೋದನ್ನ ಬರಿಬೇಕು. ದಟ್ ಈಸ್ ಒಂದು ಕಾಯಿನ್ ಅನ್ನು ಟಾಸ್ ಮಾಡಿದಾಗ ನಮಗೆ ಹೆಡ್ ಬರ್ಬೋದು ಬಿಟ್ರೆ ಟೇಲ್ ಬರ್ಬೋದು. ಸೊ ಇವೆರಡೇ ಪಾಸಿಬಲ್ ಔಟ್ಕಮ್ಸ್ ಆಗಿರ್ತಾವ. ಸೊ ಇದನ್ನ ನಾವು ಕರ್ಲಿ ಬ್ರಾಕೆಟ್ ಅಲ್ಲಿ ಡಿನೋಟ್ ಮಾಡಿದ್ರೆ ಅದೇ ನಮ್ದು ಸ್ಯಾಂಪಲ್ ಸ್ಪೇಸ್ ಆಗಿರ್ತದ. ಸೊ ಸ್ಯಾಂಪಲ್ ಸ್ಪೇಸ್ ಅನ್ನು ನಾವು ಎಸ್ ಇಸ್ ಈಕ್ವಲ್ ಟು ಅಂತ ಹೇಳಿ ಡಿನೋಟ್ ಮಾಡ್ತೀವಿ.
ಸೊ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಏನ್ ಬರ್ತದ ಒಂದು ಹೆಡ್ ಬರ್ಬೋದು ಇಲ್ಲ ಟೇಲ್ ಬರ್ಬೋದು. ಸೊ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದಾವೆ ದಟ್ ಈಸ್ 2. ಸೊ ಇಲ್ಲಿ ಪ್ರೊಬಬಿಲಿಟಿ ಫೈಂಡ್ ಔಟ್ ಮಾಡೋದಾದ್ರೆ ಈಗ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್. ಸೊ ಒಂದು ಕಾಯಿನ್ ಅನ್ನ ನಾವು ಟಾಸ್ ಮಾಡಿದಾಗ ನಮಗೆ ಪ್ರೊಬಬಿಲಿಟಿ ಆಫ್ ಹೆಡ್ಡಿಂಗ್ ಬರುವ ಸಾಧ್ಯತೆ ಎಷ್ಟೈತೆ ಓನ್ಲಿ 1 ಐತಿ. ಸೊ ದಟ್ ಈಸ್ ದಿ ಫೇವರೇಬಲ್ ಔಟ್ಕಮ್. ಸೊ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್ ಎಷ್ಟದ ದಟ್ ಈಸ್ 1 ಡಿವೈಡೆಡ್ ಬೈ 2. 2 ಯಾಕೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಅದೇ ತರ ನನಗೆ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಟೇಲ್ ಎಷ್ಟದ ದಟ್ ಈಸ್ ಆಲ್ಸೋ 1 ಬೈ 2 ಬಿಕಾಸ್ ಒನ್ ಕಾಯಿನ್ ಅಲ್ಲಿ ಒಂದೇ ಟೇಲ್ ಇರ್ತದ ಒಂದೇ ಹೆಡ್ ಇರ್ತದ. ಸೊ ಫೇವರೇಬಲ್ ಔಟ್ಕಮ್ ಏನಾಗಿರ್ತದ 1 ಆಗಿರ್ತದ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಾಗಿರ್ತದ 2 ಆಗಿರ್ತದ. ಸೊ ಈ ತರ ನಾವು ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಎನಿ ಇವೆಂಟ್ ಅಂದ್ರೆ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್ ಎಷ್ಟದ 1 ಬೈ 2 ಅದ. ಅದೇ ಪ್ರೊಬಬಿಲಿಟಿ ಆಫ್ ನಾಟ್ ಗೆಟ್ಟಿಂಗ್ ಹೆಡ್ ಎಷ್ಟದ ಅದು 1 ಬೈ 2 ಅದ. ಸೊ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್ ಅಥವಾ ಇವೆಂಟ್ ಯಾವುದೋ ಒಂದು ಇವೆಂಟು ಪ್ಲಸ್ ಪ್ರೊಬಬಿಲಿಟಿ ಆಫ್ ನಾಟ್ ಗೆಟ್ಟಿಂಗ್ ದಟ್ ಇವೆಂಟ್ ಅದನ್ನ ಈ ಬಾರ್ಲಿ ಡಿನೋಟ್ ಮಾಡ್ತೀನಿ ದಟ್ ಈಸ್ ಈಕ್ವಲ್ ಟು 1 ಆಗಿರ್ತದ. ಸೊ ಇದನ್ನ ನೆನಪಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಈಸ್ ಟಾಸಿಂಗ್ ಟೂ ಕಾಯಿನ್ಸ್. ನಾವು ಒಂದೇ ಕಾಯಿನ್ ಅನ್ನ ಎರಡು ಸರಿ ಟಾಸ್ ಮಾಡ್ಬೋದು ಅಥವಾ ಎರಡು ಬೇರೆ ಬೇರೆ ಕಾಯಿನ್ ಅನ್ನ ಅಟ್ ಎ ಟೈಮ್ ಟಾಸ್ ಮಾಡ್ಬೋದು. ಸೊ ಈ ಎಕ್ಸ್ಪೆರಿಮೆಂಟ್ ಅನ್ನ ಆ ತರ ಪರ್ಫಾರ್ಮ್ ಮಾಡ್ಬೋದು. ಈಗ ನಾವು ಎರಡು ಕಾಯಿನ್ ಅನ್ನ ಒಂದೇ ಟೈಮ್ ಟಾಸ್ ಮಾಡಿದಾಗ ಅಥವಾ ಒಂದೇ ಕಾಯಿನ್ ಅನ್ನ ಎರಡು ಟೈಮ್ಸ್ ಟಾಸ್ ಮಾಡಿದಾಗ ನಮಗೆ ಏನ್ ಔಟ್ಕಮ್ಸ್ ಬರ್ತವೆ. ಈಗ ಫಸ್ಟ್ ಸಲ ನಾನು ಟಾಸ್ ಮಾಡಿದೆ ಏನ್ ಬರ್ಬೋದು ಎರಡು ಹೆಡ್ ಬರ್ಬೋದು. ಸೊ ಒಂದ್ ನೆಕ್ಸ್ಟ್ ಟೈಮ್ ನಾನು ಟಾಸ್ ಮಾಡಿದಾಗ ನನಗೆ ಒಂದು ಹೆಡ್ ಬರ್ಬೋದು ಒಂದು ಟೇಲ್ ಬರ್ಬೋದು. ನೆಕ್ಸ್ಟ್ ನಾನು ಟಾಸ್ ಮಾಡಿದಾಗ ಫಸ್ಟ್ ಕಾಯಿನ್ ಟೇಲ್ ಬರ್ಬೋದು ಸೆಕೆಂಡ್ ಕಾಯಿನ್ ಹೆಡ್ ಬರ್ಬೋದು. ದೆನ್ ಇನ್ನೊಂದ್ಸಲ ನಾನು ಟಾಸ್ ಮಾಡಿದಾಗ ಎರಡು ಕಾಯಿನ್ಸ್ ಟೇಲ್ ಬರ್ಬೋದು. ದೀಸ್ ಆರ್ ದಿ ಔಟ್ಕಮ್ಸ್. ಇವೆಲ್ಲ ಔಟ್ಕಮ್ಸ್ ಬರ್ತವೆ ಯಾವಾಗ ವೆನ್ ವಿ ಟಾಸ್ ದಿ ಟೂ ಕಾಯಿನ್ಸ್ ಆರ್ ಒನ್ ಕಾಯಿನ್ ಅನ್ನು ಎರಡು ಸರಿ ಟಾಸ್ ಮಾಡಿದಾಗ. ಸೊ ಇದನ್ನೆಲ್ಲ ನಾವು ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಬರೆದಾಗ ಆ ಸ್ಯಾಂಪಲ್ ಸ್ಪೇಸ್ ಅನ್ನು ನಾವು ಹೆಂಗ್ ಬರಿಬಹುದು ಅಂದ್ರೆ ಎಸ್ ಇಸ್ ಈಕ್ವಲ್ ಟು ಇನ್ ದಿ ಕರ್ಲಿ ಬ್ರಾಕೆಟ್ ಎಚ್ ಕಮ ಎಚ್ ಎಚ್ ಟಿ ಟಿ ಎಚ್ ಟಿ ಟಿ. ಇಲ್ಲಿ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದಾವೆ 4 ಇದಾವೆ. ಸೊ ಎಚ್ ಎಚ್ ಅಂದ್ರೆ ಏನು ಬೋತ್ ಹೆಡ್ಸ್ ಬರ್ತವೆ. ಎಚ್ ಟಿ ಅಂದ್ರೆ ಏನು ಫಸ್ಟ್ ಹೆಡ್ ಬರ್ತದ ಸೆಕೆಂಡ್ ಟೇಲ್ ಬರ್ತದ. ನೆಕ್ಸ್ಟ್ ಟಿ ಎಚ್ ಅಂದ್ರೆ ಫಸ್ಟ್ ಟೇಲ್ ಬರ್ತದ ನೆಕ್ಸ್ಟ್ ಸೆಕೆಂಡ್ ಹೆಡ್ ಬರ್ತದ. ಟಿ ಟಿ ಅಂದ್ರೆ ಬೋತ್ ಟೇಲ್ಸ್ ಬರ್ತಾವ. ದೀಸ್ ಆರ್ ದಿ ಪಾಸಿಬಿಲಿಟಿ ಇರ್ತಾವೆ ಏನೇನು ಹೆಡ್ 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 ಟೇಲ್ ಹೆಡ್ ಅಂಡ್ ಟೇಲ್ ಟೇಲ್. ಸೊ ದೀಸ್ ಆರ್ ದಿ ಔಟ್ಕಮ್ಸ್. ಸೊ ಇಲ್ಲಿ ಪ್ರೊಬಬಿಲಿಟಿಯನ್ನು ಹೆಂಗ್ ಫೈಂಡ್ ಔಟ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಏನಂತಾರೆ ಗೆಟ್ಟಿಂಗ್ ಎಕ್ಸಾಕ್ಟ್ಲಿ ಒನ್ ಹೆಡ್. ಸೊ ಒನ್ ಹೆಡ್ ಬರ್ತಕ್ಕಂಥ ಪ್ರೊಬಬಿಲಿಟಿ ಎಷ್ಟದ ಎಕ್ಸಾಕ್ಟ್ಲಿ ಒನ್ ಅಂದ್ರೆ ಒಂದೇ ಬರ್ಬೇಕು ಹೆಡ್ ಎರಡನೇ ಹೆಡ್ ಬರ್ಬಾರ್ದು. ಸೊ ನೋಡ್ರಿ ಎಷ್ಟು ಅದಾವ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿದ ಎಕ್ಸಾಕ್ಟ್ಲಿ ಒನ್ ಹೆಡ್ ಅದ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ಒನ್ ಹೆಡ್ ಅದ. ಸೊ ಟೋಟಲ್ ನಂಬರ್ ಆಫ್ ನನಗೆ ಫೇವರೇಬಲ್ ಔಟ್ಕಮ್ಸ್ ಎಷ್ಟಿದಾವೆ 2 ಇದಾವೆ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದಾವೆ ಪಾಸಿಬಲ್ ಔಟ್ಕಮ್ಸ್ 4 ಇದಾವೆ. ಸೊ ಇದ್ರ ಪ್ರೊಬಬಿಲಿಟಿ ಎಷ್ಟಾಯ್ತು 2 ಬೈ 4 ಅಂದ್ರೆ 1 ಬೈ 2 ಅಂತ ಹೇಳಿ ಬರೀಬಹುದು ಯಾವಾಗ ಗೆಟ್ಟಿಂಗ್ ಎಕ್ಸಾಕ್ಟ್ಲಿ ಒನ್ ಹೆಡ್. ಅದೇ ನಾನಿದ್ದೆ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಅಟ್ ಲೀಸ್ಟ್ ಒನ್ ಹೆಡ್ ಏನು ಅಟ್ ಲೀಸ್ಟ್ ಒನ್ ಹೆಡ್ ಅಂದ್ರೆ ಏನು ಅಟ್ ಲೀಸ್ಟ್ ಒನ್ ಹೆಡ್ ಬರ್ತಕ್ಕಂಥ ಪ್ರೊಬಬಿಲಿಟಿ ಎಷ್ಟದ ಅಟ್ ಲೀಸ್ಟ್ ಅಂದ್ರೆ ಅಟ್ ಮೋಸ್ಟ್ ಎಷ್ಟು ಬೇಕಾದ್ ಬರ್ಬೋದು. ಸೊ ಇಲ್ಲಿ ಹೆಡ್ ಅದ ಇಲ್ಲಿ ಹೆಡ್ ಅದ ಇಲ್ಲಿ ಹೆಡ್ ಅದ. ಸೊ ಏನಾಯ್ತು 3 ಇದಾವೆ. ಸೊ ಪಾಸಿಬಿಲಿಟಿ ಎಷ್ಟಿದಾವೆ ಫೇವರೇಬಲ್ ಔಟ್ಕಮ್ಸ್ 3 ಇದಾವೆ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ 4 ಇದಾವೆ. ಸೊ ನಾ ಇದನ್ನ 3 ಬೈ 4 ಅಂತ ಹೇಳಿ ಬರಿಬಹುದು. ಯಾವ್ದಿದು ಅಟ್ ಲೀಸ್ಟ್ ಒನ್ ಹೆಡ್ ಬರ್ತಕ್ಕಂಥ ಪ್ರೊಬಬಿಲಿಟಿ ಎಷ್ಟದ ಅಂತ ಕೇಳಿದ್ರೆ ಈ ತರ ಬರಬೇಕು. ಅದೇ ಅಟ್ ಲೀಸ್ಟ್ ಒನ್ ಟೇಲ್ ಅಂತಂದ್ರೆ ಅಟ್ ಲೀಸ್ಟ್ ಲೀಸ್ಟ್ ಅಂದ್ರೆ ಏನು ಕಡಿಮೆ ಅಂದ್ರೆ ಒನ್ ಬರಬೇಕು. ಅಟ್ ಮೋಸ್ಟ್ ಎಷ್ಟು ಬೇಕಾದ್ರೂ ಬರ್ಬೋದು. ಸೊ ಈಗ ನಾ ಎರಡು ಕಾಯಿನ್ ಟಾಸ್ ಮಾಡತ್ತೇನೆ ಅಂದ್ರೆ ಅಟ್ ಮೋಸ್ಟ್ ಎರಡೇ ಬರ್ತಾವ. ಸೊ ಸೊ ಇದೊಂದು ಪಾಸಿಬಿಲಿಟಿ ಅದ ಇದೊಂದು ಪಾಸಿಬಿಲಿಟಿ ಅದ ಅಂಡ್ ಇದೊಂದು ಪಾಸಿಬಿಲಿಟಿ ಅದ. ಸೊ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಅಟ್ ಲೀಸ್ಟ್ ಒನ್ ಟೇಲ್ ದಟ್ ಈಸ್ ಆಲ್ಸೋ 3 ಬೈ 4 ಅಂತ. ಸೊ ಈ ತರ ನಿಮಗೆ ಏನೇ ಕ್ವಶನ್ಸ್ ಅರೈಸ್ ಮಾಡಿದ್ರು ನೀವು ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂದ್ರೆ ನಾನು ಕಾಯಿನ್ ಅನ್ನು ಟಾಸ್ ಮಾಡಿದಾಗ ಏನ್ ನನ್ನ ಔಟ್ಕಮ್ಸ್ ಬರ್ತವೆ ಅದ್ರದ್ದು ಸ್ಯಾಂಪಲ್ ಸ್ಪೇಸ್ ಬರೀಬೇಕು. ಸ್ಯಾಂಪಲ್ ಸ್ಪೇಸ್ ಬಂದ್ಮೇಲೆ ಕ್ವಶನ್ ಅನ್ನು ಚೆನ್ನಾಗಿ ರೀಡ್ ಮಾಡಬೇಕು. ಅದರಲ್ಲಿ ಅಟ್ ಲೀಸ್ಟ್ ವರ್ಡ್ ಇದೇನು ಅಥವಾ ಅಟ್ ಮೋಸ್ಟ್ ಇದೆ. ಅಟ್ ಮೋಸ್ಟ್ ಅಂದ್ರೆ ಏನು ಹೆಚ್ಚು ಅಂದ್ರೆ ಜಾಸ್ತಿ ಅಂದ್ರೆ ಎರಡು ಬರಬೇಕು. ಸೊ ಅಟ್ ಮೋಸ್ಟ್ ಅಂದ್ರೆ ಹೈಯೆಸ್ಟ್ ಎಷ್ಟಿದೆ ಅಷ್ಟೇ ಬರಬೇಕು ಲೀಸ್ಟ್ ಬರಂಗಿಲ್ಲ. ಅದೇ ಅಟ್ ಲೀಸ್ಟ್ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ ಬರ್ಬೋದು. ಆ ತರ ನಾವು ಕ್ವಶನ್ ಅನ್ನ ರೀಡ್ ಮಾಡ್ಕೊಂಡು ಆನ್ಸರ್ ಅನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಈಸ್ ಎಕ್ಸ್ಪೆರಿಮೆಂಟ್ 3 ದಟ್ ಈಸ್ ಟಾಸಿಂಗ್ 3 ಕಾಯಿನ್ಸ್. ಸೊ ನಾವು ಒನ್ ಕಾಯಿನ್ ಅನ್ನ 3 ಟೈಮ್ ಟಾಸ್ ಮಾಡಿದಾಗ ಅಥವಾ 3 ಕಾಯಿನ್ಸ್ ಅನ್ನ ಎಟ್ ಎ ಟೈಮ್ ಟಾಸ್ ಮಾಡಿದಾಗ ನಮಗೆ ಟೋಟಲ್ ನಂಬರ್ ಆಫ್ ಎಷ್ಟು ಔಟ್ಕಮ್ಸ್ ಬರ್ತವೆ ನೋಡ್ರಿ. ದಟ್ ಈಸ್ ಪಾಸಿಬಲ್ ಔಟ್ಕಮ್ಸ್ ಅನ್ನು ಹೆಂಗ್ ಫೈಂಡ್ ಔಟ್ ಮಾಡೋದು ಅಂದ್ರೆ ಪಾಸಿಬಲ್ ಔಟ್ಕಮ್ಸ್ ಇಸ್ ಈಕ್ವಲ್ ಟು 2 ರೇಸ್ ಟು ಎನ್. ಇನ್ ಕೇಸ್ ಆಫ್ ಕಾಯಿನ್ಸ್ ಅಷ್ಟೇನಾ ಈ ಫಾರ್ಮುಲಾ ಕಾಯಿನ್ಸ್ ಅಷ್ಟೇ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು ನೋಡ್ರಿ 2 ಅಂದ್ರೆ ಏನು ಒಂದು ಕಾಯಿನಿಗೆ ಎಷ್ಟು ಫೇಸ್ ಇರ್ತಾವೆ ಎರಡು ಫೇಸ್ ಇರ್ತಾವೆ ಒಂದು ಹೆಡ್ ಒಂದು ಟೇಲ್ ದಟ್ಸ್ ವೈ 2 ರೇಸ್ ಟು ಎನ್. ಎನ್ ಇಸ್ ದಿ ನಂಬರ್ ಆಫ್ ಕಾಯಿನ್ಸ್ ಆಗಿರ್ತದೆ. ಸೊ ಈಗ ನೋಡ್ರಿ ನನ್ನ ಹತ್ರ ಎನ್ ಇಸ್ ಈಕ್ವಲ್ ಟು ಒನ್ ಫಾರ್ ಎಕ್ಸಾಂಪಲ್ ಒನ್ ಕಾಯಿನ್ ಅನ್ನು ಟಾಸ್ ಮಾಡಿದಾಗ ನನಗೆ ಪಾಸಿಬಲ್ ಔಟ್ಕಮ್ಸ್ ಎಷ್ಟು ಬರ್ತಾವೆ ನೋಡ್ರಿ 2 ರೇಸ್ ಟು ಒನ್ ದಟ್ ಈಸ್ 2. ನೆಕ್ಸ್ಟ್ ಅದೇ ಎನ್ ಇಸ್ ಈಕ್ವಲ್ ಟು 2 ಮೀನ್ಸ್ ನಾನು ಎರಡು ಕಾಯಿನ್ ಅನ್ನು ಟಾಸ್ ಮಾಡಿದಾಗ ನನಗೆ ಪಾಸಿಬಲ್ ಔಟ್ಕಮ್ಸ್ ಎಷ್ಟು ಬರ್ತವೆ 2 ರೇಸ್ ಟು 2 ದಟ್ ಈಸ್ 4.
ಹಾಗೆ n is equal to 3. ನನಗೆ ನಾ 3 ಕಾಯಿನ್ ಅನ್ನು ಟಾಸ್ ಮಾಡಿದಾಗ ನನಗೆ ಪಾಸಿಬಲ್ ಔಟ್ಕಮ್ಸ್ ಎಷ್ಟು ಬರಬೇಕು? 2 ರೇಸ್ ಟು 3 ದಟ್ ಈಸ್ ಈಕ್ವಲ್ ಟು 8. ಸೊ ಇಲ್ಲಿ ನೋಡ್ರಿ ಪಾಸಿಬಲ್ ಔಟ್ಕಮ್ಸ್ ಯಾವ ಬರ್ತವೆ? ಹೆಡ್ ಬರ್ಬೋದು. ನೆಕ್ಸ್ಟ್ ಹೆಡ್ ಟೇಲ್ ಬರ್ಬೋದು. ನೆಕ್ಸ್ಟ್ ಹೆಡ್ ಟೇಲ್ ಹೆಡ್ ಬರ್ಬೋದು. ನೆಕ್ಸ್ಟ್ ಹೆಡ್ ಟೇಲ್ ಬರ್ಬೋದು. ನೆಕ್ಸ್ಟ್ ಟೇಲ್ ಹೆಡ್ ಬರ್ಬೋದು. ನೆಕ್ಸ್ಟ್ ಹೆಡ್ ಟೇಲ್ ಹೆಡ್ ಬರ್ಬೋದು. ನೆಕ್ಸ್ಟ್ ಟೇಲ್ ಹೆಡ್ ಅಂಡ್ ಟೇಲ್. ಅಂದ್ರೆ ಏನು? ಫಸ್ಟ್ ಕಾಯಿನ್ ನಾನು ಟಾಸ್ ಮಾಡಿದಾಗ ಹೆಡ್ ಬರ್ಬೋದು, ಸೆಕೆಂಡ್ ಕಾಯಿನ್ ಹೆಡ್ ಬರ್ಬೋದು, ಥರ್ಡ್ ಟೈಮ್ ಹೆಡ್ ಬರ್ಬೋದು. ಅಥವಾ ಒಂದೇ ಕಾಯಿನ್ ಅನ್ನು 3 ಸಲ ಟಾಸ್ ಮಾಡಿದಾಗ ಫಸ್ಟ್ ಟೈಮ್ ಹೆಡ್ ಬರ್ಬೋದು, ಸೆಕೆಂಡ್ ಟೈಮ್ ಹೆಡ್ ಬರ್ಬೋದು, ಥರ್ಡ್ ಟೈಮ್ ಹೆಡ್ ಬರ್ಬೋದು. ಸೊ ಈ ತರ 8 ಪಾಸಿಬಲ್ ಔಟ್ಕಮ್ಸ್ ಬರ್ತವೆ. ಸೊ ನಾವು ಈ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಹೆಂಗ್ ಡಿನೋಟ್ ಮಾಡ್ತೀವಿ ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಆಲ್ ದಿ ಸೆಟ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಅನ್ನು ನಾವು ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಪ್ರೊಬಬಿಲಿಟಿ ಫೈಂಡ್ ಔಟ್ ಮಾಡೋದಾದ್ರೆ ಇಲ್ಲಿ ನೋಡ್ರಿ ಒಂದು ಇವೆಂಟ್ ಕೊಡ್ತಾರೆ. ಏನಾದ್ರು ನಿಮ್ಮ ಕ್ವಶನ್ ಅಲ್ಲಿ ಇವೆಂಟ್ ಮೆನ್ಷನ್ ಮಾಡ್ತಾರೆ. ದಟ್ ಈಸ್ ಈಗ ನಾ ಏನ್ ಮಾಡೀನಿ ಗೆಟ್ಟಿಂಗ್ ಎಕ್ಸಾಕ್ಟ್ಲಿ 2 ಹೆಡ್ಸ್ ಅಂದ್ರೆ ನನಗೆ ಇಲ್ಲಿ ಎಕ್ಸಾಕ್ಟ್ಲಿ 2 ಹೆಡ್ಸ್ ಬರತಕ್ಕಂತ ಪಾಸಿಬಿಲಿಟಿ ಅಥವಾ ಪ್ರೊಬಬಿಲಿಟಿ ಎಷ್ಟದ ಅಂತ ಕೇಳಿದ್ದಾರೆ. ಸೊ ಎಕ್ಸಾಕ್ಟ್ಲಿ 2 ಹೆಡ್ಸ್ ನೋಡ್ರಿ ಇಲ್ಲಿ ಟಿ ಇಲ್ಲಿ ಎಕ್ಸಾಕ್ಟ್ಲಿ 2 ಹೆಡ್ಸ್ ಇದಾವೆ. ಸೊ ಇದೊಂದಾಯ್ತು ಔಟ್ಕಮ್. ನೆಕ್ಸ್ಟ್ ಇಲ್ಲೂ 2 ಹೆಡ್ಸ್ ಇದಾವೆ, ಎಕ್ಸಾಕ್ಟ್ಲಿ 2 ಇದಾವೆ. ಸೊ ನೆಕ್ಸ್ಟ್ ಇಲ್ಲಿದಾವೆ. ಸೊ ಟೋಟಲ್ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಎಷ್ಟಿದಾವೆ? ದಟ್ ಈಸ್ 3. ಯಾವ್ಯಾವು? ಟಿ, ನೆಕ್ಸ್ಟ್ ದೆನ್ ದೀಸ್ ಆರ್ ದಿ 3 ಪಾಸಿಬಲ್ ಔಟ್ಕಮ್ಸ್ ಇದಾವೆ. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದಾವೆ? ದಟ್ ಈಸ್ 8. ಸೊ ಪ್ರೊಬಬಿಲಿಟಿ ನಾವು ಹೆಂಗ್ ಡಿನೋಟ್ ಮಾಡ್ಬೋದು? 3 ಡಿವೈಡೆಡ್ ಬೈ 8. ಸೊ ಈ ತರ ನಿಮಗೆ ಏನೇ ಪ್ರೊಬಬಿಲಿಟಿಯನ್ನು ಕೇಳಿದ್ರು ನೀವೇನ್ ಮಾಡ್ಬೇಕು? ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಅನ್ನು ನೋಡ್ಕೊಂಡು ಏನ್ ಕೊಟ್ಟಿದ್ದಾರೆ ಅದರ ಮೂಲಕ ನಾವು ಪ್ರೊಬಬಿಲಿಟಿಯನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಮೇನ್ ವರ್ಡ್ಸ್ ನೆನಪಿಟ್ಕೋಬೇಕು ಏನಂದ್ರೆ ಅಟ್ ಲೀಸ್ಟ್ ಅಂಡ್ ಇನ್ನೊಂದು ಅಟ್ ಮೋಸ್ಟ್. ಅಟ್ ಲೀಸ್ಟ್ ಅಂದ್ರೆ ಏನು? ಕಡಿಮೆದಿಂದ ಜಾಸ್ತಿ ಕಡೆ ಹೋಗ್ಬೇಕು. ಮೀನ್ಸ್ ಅಟ್ ಲೀಸ್ಟ್ ನನ್ನ ಹತ್ರ ಏನೈತಿ ಇಲ್ಲೇನ ಪ್ರೊಬಬಿಲಿಟಿ ಅಟ್ ಲೀಸ್ಟ್ ಗೆಟ್ಟಿಂಗ್ 1 ಹೆಡ್. ಸೊ 1 ಹೆಡ್ ಅಂದ್ರೆ ಏನು? 1 ಹೆಡ್ ಬರ್ಬೋದು, 2 ಹೆಡ್ ಬರ್ಬೋದು, 3 ಹೆಡ್ ಬರ್ಬೋದು. ಸೊ ಈ ತರ ಎಷ್ಟು ಪಾಸಿಬಿಲಿಟಿ ಅದಾವಲ್ಲ ಅವುಗಳನ್ನೆಲ್ಲಾನು ಬರೆಯೋದನ್ನ ನಾವು ಫೇವರೇಬಲ್ ಔಟ್ಕಮ್ ಅಂತ ಬರ್ತೀವಿ. ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಬರೆದು ನಾವು ಪ್ರೊಬಬಿಲಿಟಿಯನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಅಟ್ ಲೀಸ್ಟ್ ದಾಗ ಈ ಕೇಸು. ಅಟ್ ಮೋಸ್ಟ್ ಅಂದ್ರೆ ಏನು? ಅಟ್ ಮೋಸ್ಟ್ ನಾ ಜಾಸ್ತಿ ಅಂದ್ರೆ 3 ಕಾಯಿನ್ಸ್ ಅನ್ನ ಬರ್ಬೋದು ನನಗ. ನೆಕ್ಸ್ಟ್ ಅಟ್ ಲೀಸ್ಟ್ ಅಂದ್ರೆ ಎಷ್ಟು ಬೇಕಾದ್ರೂ ಬರ್ಬೋದು. 2 ಬರ್ಬೋದು, 1 ಬರ್ಬೋದು ಅಥವಾ ಬರದೇ ಇರಬಹುದು. ಸೊ ಈ ತರ ನಾವು ಅಟ್ ಮೋಸ್ಟ್ ಕೇಸಲ್ಲಿ ನಾವು ಫೇವರೇಬಲ್ ಔಟ್ಕಮ್ಸ್ ಅನ್ನ ಬರಿತೀವಿ. ಸೊ ಈ ವರ್ಡ್ ಅನ್ನ ಕರೆಕ್ಟ್ ಆಗಿ ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಕೇರ್ಫುಲ್ ಆಗಿ ಓದಿ ನೀವು ಫೇವರೇಬಲ್ ಔಟ್ಕಮ್ಸ್ ಅನ್ನು ಬರೆದು ನೆಕ್ಸ್ಟ್ ಪ್ರೊಬಬಿಲಿಟಿಯನ್ನು ಫೈಂಡ್ ಔಟ್ ಮಾಡ್ರಿ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ನೋಡ್ರಿ ಏನದ ದಟ್ ಈಸ್ ಅ ರೋಲಿಂಗ್ ಒನ್ ಡೈ. ಸೊ ಒನ್ ಡೈ ಅನ್ನ ರೋಲ್ ಮಾಡಿದಾಗ ಅಲ್ಲಿ ಪಾಸಿಬಲ್ ಔಟ್ಕಮ್ಸ್ ಯಾವ್ದ ನೋಡ್ರಿ. ಫಾರ್ ಎಕ್ಸಾಂಪಲ್ 1 ಕಾಯಿನ್ಗೆ 2 ಫೇಸ್ ಇದ್ದು ದಟ್ ಈಸ್ ಹೆಡ್ ಅಂಡ್ ಟೇಲ್. ಅದೇ ತರ ಒಂದು ಡೈಗೆ ಎಷ್ಟು ಫೇಸ್ ಇರ್ತಾವೆ? 6 ಫೇಸ್ ಇರ್ತಾವೆ. ಏನ್ ಬರ್ಬೋದು? 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, ದೆನ್ 6 ಬರ್ಬೋದು. ಸೊ ದೀಸ್ ಆರ್ ದಿ ಪಾಸಿಬಲ್ ಔಟ್ಕಮ್ಸ್. ಸೊ ಇವುಗಳನ್ನೆಲ್ಲ ಒಂದೇ ಸೆಟ್ ಒಳಗೆ ಬರೆಯೋದ್ರನ್ನ ನಾವೇನ್ ಕರಿತೀವಿ? ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ದಟ್ ಈಸ್ ಡಿನೋಟೆಡ್ ಬೈ ಎಸ್. ಸೊ ಇಲ್ಲಿ ನೋಡ್ರಿ ಸ್ಯಾಂಪಲ್ ಸ್ಪೇಸ್ ಇಸ್ ಈಕ್ವಲ್ ಟು 1, 2, 3, 4, 5, 6. ಮೀನ್ಸ್ ದಿ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದಾವೆ? 6 ಇದಾವೆ. ಸೊ ಈ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಅನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂದ್ರೆ ಪಾಸಿಬಲ್ ಔಟ್ಕಮ್ಸ್ ಈಸ್ ಈಕ್ವಲ್ ಟು 6 ಆಗ್ಲೇ ಪ್ರೀವಿಯಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಅಲ್ಲಿ 2 ಯೂಸ್ ಮಾಡಿದ್ವಿ. ಬಿಕಾಸ್ 1 ಕಾಯಿನ್ಗೆ 2 ಫೇಸ್ ಇರ್ತವೆ. ಅದೇ ನನ್ನ ಡೈಗೆ 1 ಡೈಗೆ 6 ಫೇಸ್ ಇರ್ತವೆ. ದಟ್ಸ್ ವೈ 6 ಅಂತ ಬರೀತೀವಿ. ಸೊ ಹಿಯರ್ ಎನ್ ಇಸ್ ದಿ ನಂಬರ್ ಆಫ್ ಡೈ. ಅಂದ್ರೆ ನೀವು ನಂಬರ್ ಆಫ್ ಡೈ ಎಷ್ಟು ಯೂಸ್ ಮಾಡ್ತಿರಲ್ಲ ಅದ್ರ ಮೇಲೆ ನಮ್ಮ ಪಾಸಿಬಲ್ ಔಟ್ಕಮ್ಸ್ ಡಿಪೆಂಡ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಏನ್ ಮಾಡಿದೆ ಒಂದೇ ಡೈ ಯೂಸ್ ಮಾಡಿದೆ. ಸೊ 6 ಇದ್ದಲ್ಲಿ ಏನ್ ಬರುತ್ತೆ? 1 ಡೈ. ಸೊ 6 ಇಸ್ ಈಕ್ವಲ್ ಟು 6 ಅಂತ ಬರಿಬಹುದು. ಸೊ ದೀಸ್ ಆರ್ ದಿ ಪಾಸಿಬಲ್ ಔಟ್ಕಮ್ಸ್. ಸೊ ಇಲ್ಲಿ ಈ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಬರೆದಿರ್ತಕ್ಕಂಥ ನಂಬರ್ಸ್ ನೋಡಿ ನಮಗೆ ಏನ್ ಹೇಳ್ತಾರೆ? ಪ್ರೊಬಬಿಲಿಟಿಯನ್ನ ಫೈಂಡ್ ಔಟ್ ಮಾಡಕ್ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಸಿಂಗಲ್ ನಂಬರ್ ಬರ್ತಕ್ಕಂಥ ಪ್ರೊಬಬಿಲಿಟಿ ಎಷ್ಟದ? ಸಿಂಗಲ್ ನಂಬರ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಮಗೆ 1, 2, 3, 4, 5, 6. ಸೊ ಈ ನಂಬರ್ ಅಲ್ಲಿ ಯಾವ್ದು ಬೇಕಾದ್ರೂ ಕೇಳಿದ್ರು. ಫಾರ್ ಎಕ್ಸಾಂಪಲ್ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ 3 ಈಸ್ ಅಂತ ಕೇಳಿದ್ರೆ ದಟ್ ಈಸ್ 1/6. ಬಿಕಾಸ್ ಫೇವರೇಬಲ್ ಔಟ್ಕಮ್ ಎಷ್ಟದ? 1. ಅಂದ್ರೆ ಒಂದು ಡೈ ಅನ್ನು ರೋಲ್ ಮಾಡಿದಾಗ 3 ಬರೋ ಪ್ರೊಬಬಿಲಿಟಿ ಎಷ್ಟದ? ಒಂದೇ ಅದ. ದಟ್ಸ್ ವೈ 1/6 ಅಂತ ಬರಿತೀವಿ. ಹಾಗೆ ಎನಿ ನಂಬರ್ ಕೇಳಿದ್ರು. ಸೊ ಟೋಟಲಿ ನಿಮಗೆ ಸಿಂಗಲ್ ನಂಬರ್ ಪ್ರೊಬಬಿಲಿಟಿ ಕೇಳಿದ್ರೆ ದಟ್ ಈಸ್ 1/6 ಆಗಿರ್ತದ. ಯಾಕಂದ್ರೆ ಈಚ್ ನಂಬರ್ ಹ್ಯಾಸ್ ಈಕ್ವಲ್ ಚಾನ್ಸ್ ಆಫ್ ಅಪಿಯರಿಂಗ್. ಅಂದ್ರೆ ಒಂದು ಡೈ ಅನ್ನ ಥ್ರೋ ಮಾಡಿದಾಗ ಒನ್ ನಂಬರ್ ಬರ್ತಕ್ಕಂಥ ಪ್ರೊಬಬಿಲಿಟಿ ಎಷ್ಟದ? ಈಕ್ವಲ್ ಆಗಿರ್ತದ. ನೆಕ್ಸ್ಟ್ ಈವನ್ ನಂಬರ್ ಪ್ರೊಬಬಿಲಿಟಿ ಕೇಳ್ಬೋದು, ಆಡ್ ನಂಬರ್ ಪ್ರೊಬಬಿಲಿಟಿ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ಸ್ಯಾಂಪಲ್ ಸ್ಪೇಸ್ ಅಲ್ಲಿ 1, 2, 3, 4, 5, 6 ಬರ್ದೇನೆ. ಸೊ ಇಲ್ಲಿ ಆಡ್ ನಂಬರ್ಸ್ ಯಾವ ಇದಾವೆ? ಆಡ್ ನಂಬರ್ಸ್ ಆರ್ 1, 3, 5 ಅಂಡ್ ಈವನ್ ನಂಬರ್ಸ್ ಏನಿದಾವೆ 2, 4, 6. ಸೊ ಇಲ್ಲಿ ಫೇವರೇಬಲ್ ಔಟ್ಕಮ್ಸ್ ಎರಡು ಕೇಸಲ್ಲಿ ಎಷ್ಟು ಬರ್ತವೆ? 3 ಬರ್ತವೆ. ಸೊ ನಾವು
Probability of getting even number is equal to favorable outcomes divided by total number of outcomes ಮಾಡಿದ್ರೆ that is 3 divided by 6. So 1 by 2 ಬರ್ತದೆ. Similarly odd number ಬರ್ತಕ್ಕಂಥ probability ಎಷ್ಟದ? The odd numbers ಅಂದ್ರೆ ಏನು? 1, 3, 5 ಇದ್ರೊಳಗೆ ಬರಬೇಕು. These are the odd numbers. So favorable number of outcomes ಎಷ್ಟವೆ? That is 3 divided by total number of outcomes ಎಷ್ಟವೆ? 6. So ಇದ್ರ probability ಏನು ಬರ್ತದ? 1 by 2. ಸೊ ಇದು ಯಾವಾಗ ರೋಲಿಂಗ್ ಒನ್ ಡೈ ಅನ್ನ ನೀವು ರೋಲ್ ಮಾಡಿದಾಗ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ನೋಡ್ರಿ, ದಟ್ ಈಸ್ ಎಕ್ಸ್ಪೆರಿಮೆಂಟ್ 5 ಏನದಂದ್ರೆ ರೋಲಿಂಗ್ 2 ಡೈಸ್. ಸೊ 1 ಡೈಸ್ ಅಲ್ಲಿ ಎಷ್ಟು ಫೇಸ್ ಇರ್ತವೆ? 6 ಫೇಸ್ ಇರ್ತವೆ. ನೆಕ್ಸ್ಟ್ ಇನ್ನೊಂದು ಡೈಯಲ್ಲಿ ಎಷ್ಟು ಇರ್ತವೆ? 6 ಫೇಸ್ ಇರ್ತವೆ. ಹಂಗಿದ್ರೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಏನಾಗಿದೆ? 12 ಆಗಿರಂಗಿಲ್ಲ. ಇಟ್ಸ್ ಈಸ್ ಅ ರಾಂಗ್. ಸೊ ಎಲ್ಲರೂ ಇದನ್ನೇ ಥಿಂಕ್ ಮಾಡಿರ್ತಾರೆ. ಬಟ್ ನೀವು ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಅಂತ ಬರಬೇಕಾಗಿತ್ತಂದ್ರೆ ನಿಮಗೊಂದು ಫಾರ್ಮುಲಾ ಹೇಳಿದ್ದೆ. ಅದೇನಂದ್ರೆ 6:n. ದಟ್ ಈಸ್ 6:n ಅಂದ್ರೆ ಏನು? ಟೋಟಲ್ ನಂಬರ್ ಆಫ್ ಡೈಸ್. ಡೈಸ್ ಎಷ್ಟಿದಾವೆ? 2 ಇದಾವೆ. ಸೊ 6 ಸ್ಕ್ವೇರ್ ಎಷ್ಟಾಗುತ್ತಾ? 36. ಸೊ 36 ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಇಲ್ಲಿ ಬರ್ತವೆ. ದಟ್ ಆಸ್ ದಿ ಟೋಟಲ್ ಔಟ್ಕಮ್ಸ್ ಇಸ್ 36. ಸೊ ಹಾಗಿದ್ರೆ ಔಟ್ಕಮ್ಸ್ ಹೆಂಗೆ ಬರಿಬೋದು? ಸೊ 1 ಡೈ ಅಂತ ಥ್ರೋ ಮಾಡಿದಾಗ 1 2 3 4 5 6 ಬರ್ತದ. ಅದೇ ತರ ಈಗ ನೆಕ್ಸ್ಟ್ ಡೈ ಥ್ರೋ ಮಾಡಿದಾಗ 1 2 3 4 5 6 ಆಗತ್ತಾ. ದೆನ್ ಹೆಂಗೆ 36 ಔಟ್ಕಮ್ಸ್ ಆಗ್ತವೆ ಅಂದ್ರೆ ಫಸ್ಟ್ ಡೈ ಥ್ರೋ ಮಾಡಿದಾಗ 1 ಬರ್ಬೋದು. ನೆಕ್ಸ್ಟ್ ಡೈ ಥ್ರೋ ಮಾಡಿದಾಗ 1 ಬರ್ಬೋದು. ಸೊ ದಿಸ್ ಇಸ್ ದ 1 ಔಟ್ಕಮ್. ನೆಕ್ಸ್ಟ್ ಏನದ? 1 ಜೊತೆ 2 ಬರ್ಬೋದು. ಹಾಗೆ 1 ಜೊತೆ 3 ಬರ್ಬೋದು. ನೆಕ್ಸ್ಟ್ 1 ಜೊತೆ 4 ಬರ್ಬೋದು. ನೆಕ್ಸ್ಟ್ 1 ಜೊತೆ 5 ಬರ್ಬೋದು. ನೆಕ್ಸ್ಟ್ 1 ಜೊತೆ 6 ಬರ್ಬೋದು. ಹೀಗೆ ನೀವು ಹಿಂಗೆ ರೋ ವೈಸ್ ಮಾಡಿದಾಗ 2, 1 ಅಂದ್ರೆ ಫಸ್ಟ್ ಡೈಯಲ್ಲಿ 2 ಬರ್ಬೋದು. ನೆಕ್ಸ್ಟ್ ಡೈಯಲ್ಲಿ 1 ಬರ್ಬೋದು. ನೆಕ್ಸ್ಟ್ 2, 2, 2, 3, ನೆಕ್ಸ್ಟ್ 2, 4, ನೆಕ್ಸ್ಟ್ 2, 5, ನೆಕ್ಸ್ಟ್ 2, 6. ಸೊ ಹೀಗೆ ಅಪ್ ಟು 6 ಅಂದ್ರೆ ಫಸ್ಟ್ ಡೈ ಮೇಲೆ 6, ಸೆಕೆಂಡ್ ಡೈ ಮೇಲೆ 1, ನೆಕ್ಸ್ಟ್ ಫಸ್ಟ್ ಡೈ ಮೇಲೆ 6, ದೆನ್ ಸೆಕೆಂಡ್ ಡೈ ಮೇಲೆ 2, ಹಾಗೆ 6 3, 6 4, 6 5 ಆ್ಯಂಡ್ 6 6. ಸೊ ಈ ಥರ ನಿಮಗೆ ಟೋಟಲ್ 36 ಔಟ್ಕಮ್ಸ್ ಬರ್ತವೆ. ಸೊ ಇಲ್ಲಿ ನಿಮಗೆ ಕ್ವಶನ್ಸ್ ಹೆಂಗೆ ರೈಸ್ ಮಾಡ್ಬೋದು ಅಂದ್ರೆ ಜಾಸ್ತಿ ಮೋಸ್ಟ್ ಕ್ವಶನ್ಸ್ ರೈಸ್ ಆಗೋದೇ ರೋಲಿಂಗ್ 2 ಡೈಸ್ ಮೇಲೆ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಸಮ್ ಮಾಡ್ಬೋದು ಅಥವಾ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರ್ಬೋದು ಅಂತೇಳಿ ಕೇಳ್ತಾರೆ. ಈಗೇನು ಕೊಟ್ಟಿದ್ದಾರೆ ನೋಡಿ, ಸಮ್ ಈಕ್ವಲ್ಸ್ ಟು 7. ಸೊ ನಾ ಸಮ್ ಮಾಡಿದ್ರೆ 2 ನಂಬರ್ ಸಮ್ ಮಾಡಿದ್ರೆ 7 ಬರಬೇಕು ಅಂತ ಟೋಟಲ್ ಎಷ್ಟು ಪಾಸಿಬಿಲಿಟೀಸ್ ಇದಾವೆ ಅಂತ ಹೇಳಿದ್ದಾರೆ. ದ ಸಮ್ ಆಫ್ ಬೋತ್ ಡೈಸ್ ಈಸ್ ಈಕ್ವಲ್ ಟು 7 ಮೀನ್ಸ್ ಫೇವರಬಲ್ ಔಟ್ಕಮ್ಸ್ ಯಾವ ಬರ್ತಾವೆ ನೋಡ್ರಿ. 1, 6, 1 + 6 ಮಾಡಿದ್ರೆ ಎಷ್ಟಾಗುತ್ತಾ? 7 ಆಗುತ್ತಾ. ಅದೇ ಥರ 2 + 5 ಮಾಡಿದ್ರೆ 7 ಆಗುತ್ತಾ. 3 + 4, ನೆಕ್ಸ್ಟ್ 4 + 3, 5 + 2, ದೆನ್ 6 + 1. ಇಂಥವು ಟೋಟಲ್ ಎಷ್ಟು ಪಾಸಿಬಲ್ ಫೇವರೇಬಲ್ ಔಟ್ಕಮ್ಸ್ ಇದಾವೆ? ದಟ್ ಈಸ್ 6 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದಾವೆ? 36. ಸೊ ನಮಗೆ ಪ್ರೊಬಬಿಲಿಟಿ ಎಷ್ಟು ಬರ್ತದೆ? ದಟ್ ಈಸ್ 1/6. ಸೊ ಈ ಥರ ನಿಮಗೆ ಯಾವುದೇ ಥರ ಕ್ವಶನ್ಸನ್ನು ರೈಸ್ ಮಾಡಿದ್ರು ಸಾಲ್ವ್ ಮಾಡಕ್ಕೆ ಬರಬೇಕು. ಸೊ ಫಸ್ಟ್ ಆಫ್ ಆಲ್ ನೀವು ದಿಸ್ ಸ್ಯಾಂಪಲ್ ಸ್ಪೇಸ್ ಅನ್ನ ಕರೆಕ್ಟ್ ಆಗಿ ಬರ್ಕೋಬೇಕು. ಸೊ ಸ್ಯಾಂಪಲ್ ಸ್ಪೇಸ್ ಅನ್ನು ನೀವು ಕರೆಕ್ಟ್ ಆಗಿ ಬರ್ಕೊಂಡ್ರೆ ನೀವು ಈಸಿಯಾಗಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ನೋಡ್ರಿ, ದಟ್ ಈಸ್ ಡ್ರಾಯಿಂಗ್ ಅ ಕಾರ್ಡ್ ಫ್ರಮ್ ಡೆಕ್ ಆಫ್ 52 ಕಾರ್ಡ್ಸ್. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟಿದಾವೆ? 52 ಕಾರ್ಡ್ಸ್ ಇದಾವೆ. ಸೊ ಈ 52 ಕಾರ್ಡ್ಸ್ ಅಲ್ಲಿ ಏನಾಗಿರ್ತದ? ರೆಡ್ ಕಾರ್ಡ್ಸ್ ಎಷ್ಟಾಗಿರ್ತವೆ? 26 ಇರ್ತವೆ. ದೆನ್ ಬ್ಲಾಕ್ ಕಾರ್ಡ್ಸ್ ಎಷ್ಟಿರ್ತವೆ? 26 ಇರ್ತವೆ. ಸೊ ಇಲ್ಲಿ ನೋಡ್ಬೋದು. ಸೊ ಈ ಫಸ್ಟ್ ರೋ ಏನದಲ್ಲ, ಇದು ದಿಸ್ ಇಸ್ ದ 13. ಇಲ್ಲಿ ಏನದಾವ? 13 ಬ್ಲಾಕ್ ಕಾರ್ಡ್ಸ್ ಇದಾವೆ. ನೆಕ್ಸ್ಟ್ ಇಲ್ಲಿ 13 ರೆಡ್ ಕಾರ್ಡ್ಸ್ ಇದಾವೆ. ನೆಕ್ಸ್ಟ್ ಇಲ್ಲಿ 13 ಬ್ಲಾಕ್ ಕಾರ್ಡ್ಸ್ ಇದಾವೆ. ನೆಕ್ಸ್ಟ್ 13 ರೆಡ್ ಕಾರ್ಡ್ಸ್ ಇದಾವೆ. ಸೊ ಟೋಟಲ್ ರೆಡ್ ಕಾರ್ಡ್ಸ್ ಎಷ್ಟಿದಾವೆ? 26 ಅಂಡ್ ಬ್ಲಾಕ್ ಎಷ್ಟಿದಾವೆ? 26 ಇದಾವೆ. ಸೊ ಈ ಸಿಂಬಾಲ್ ಏನ್ ಕರಿತೀವಿ? ಸ್ಪೇಡ್ ಅಂತ ಕರಿತೀವಿ. ದಿಸ್ ಇಸ್ ದಿ ಕ್ಲಬ್, ದಿಸ್ ಇಸ್ ದಿ ಡೈಮಂಡ್ ಅಂಡ್ ದಿಸ್ ಇಸ್ ದಿ ಹಾರ್ಟ್. ಸೊ ಹಾರ್ಟ್ ಎಷ್ಟಿದಾವೆ? ಟೋಟಲ್ 13 ಇದಾವೆ. ಡೈಮಂಡ್ ಎಷ್ಟಿದಾವೆ? 13 ಇದಾವೆ. ಸ್ಪೇಡ್ ಎಷ್ಟಿದಾವೆ? 13 ಇದಾವೆ. ಕ್ಲಬ್ ಎಷ್ಟಿದಾವೆ? 13 ಇದಾವೆ. ಸೊ ಇಲ್ಲಿ ನೋಡಬಹುದು 2 3 4 5 6 7 8 9 10. ದೀಸ್ ಆರ್ ದಿ ನಂಬರ್ ಕಾರ್ಡ್ಸ್ ಅಂತ ಕರಿತೀವಿ. ಇದ್ರ ಮೇಲೆ ನಂಬರ್ ಬರ್ದಿರ್ತಾರೆ, ದಟ್ಸ್ ವೈ ಇವುಗಳನ್ನು ನಾವು ನಂಬರ್ ಕಾರ್ಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಜೆ ಕ್ಯೂ ಕೆ. ಜೆ ಅಂದ್ರೆ ಜೇಕ್, ಕ್ಯೂ ಅಂದ್ರೆ ಕ್ವೀನ್, ಕೆ ಅಂದ್ರೆ ಕಿಂಗ್. ಇವೆಲ್ಲ ಫೇಸ್ ಕಾರ್ಡ್ಸ್ ಬಿಕಾಸ್ ಇದರಲ್ಲಿ ಫೇಸ್ ಮೆನ್ಷನ್ ಇದೆ. ಸೊ ದೀಸ್ ಆರ್ ದಿ ಫೇಸ್ ಕಾರ್ಡ್ಸ್. ದೆನ್ ಎ ಅಂದ್ರೆ ಏಸ್. ಟೋಟಲಿ ಎಲ್ಲದರಲ್ಲಿ ಅಂದ್ರೆ ಸ್ಪೇಡ್, ಹಾರ್ಟ್, ಕ್ಲಬ್, ಡೈಮಂಡ್ ಅಲ್ಲಿ ಎಲ್ಲದರಲ್ಲಿ ಫೇಸ್ ಕಾರ್ಡ್ಸ್ ಮೂರ್ ಇರ್ತವೆ. ಏಸ್ ಒಂದೊಂದು ಇರ್ತದ. ದೆನ್ ನಂಬರ್ ಕಾರ್ಡ್ಸ್ ಎಷ್ಟು ಇರ್ತವೆ? 1 2 3 4 5 6 7 8 9 ನಂಬರ್ ಕಾರ್ಡ್ಸ್ ಇರ್ತವೆ. ಸೊ ಹೀಗಾಗಿ ಟೋಟಲ್ ನಾವು ಇದ್ರದ್ದು ಹೆಂಗ್ ಡಿಸ್ಟಿಂಗ್ವಿಶ್ ಮಾಡ್ತೀವಿ ಅಂತ, ಟೋಟಲ್ 52 ಕಾರ್ಡ್ಸ್ ಅಲ್ಲಿ 26 ರೆಡ್, 26
ಯಾವ್ದಿರ್ತವೆ? ಬ್ಲಾಕ್ ಇರ್ತವೆ. ಆ 26 ಅಲ್ಲಿ ರೆಡ್ ಅಲ್ಲಿ 13 ಹಾರ್ಟ್ ಇರ್ತವೆ, 13 ಡೈಮಂಡ್ ಇರ್ತವೆ. ಆ 13 ಹಾರ್ಟ್ ಅಲ್ಲಿ ಏನಾಗಿರ್ತವೆ? 9 ನಂಬರ್ ಸೀರೀಸ್ ಇರ್ತದ. ದೆನ್ ಕ್ವೀನ್, ಜೇಕ್ ಅಂಡ್ ಕಿಂಗ್ ಫೇಸ್ ಕಾರ್ಡ್ ಇರ್ತದ. ದೆನ್ ಒಂದ್ ಏಸ್ ಇರ್ತದ. ಸಿಮಿಲರ್ಲಿ ಡೈಮಂಡ್ ಒಳಗೂ ಇರ್ತದ, ಸಿಮಿಲರ್ಲಿ ಸ್ಪೇಡ್ ಒಳಗೂ ಇರ್ತದ ಅಂಡ್ ಕ್ಲಬ್ ಒಳಗೂ ಇರ್ತದ. ನಾವು ಪ್ರಿವಿಯಸ್ ಸ್ಲೈಡ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಏನಂದ್ರೆ ಒಂದು ಸ್ಟ್ಯಾಂಡರ್ಡ್ ಡೆಕ್ ಅಲ್ಲಿ 52 ಕಾರ್ಡ್ಸ್ ಇರ್ತವೆ. ಆ 52 ಕಾರ್ಡ್ಸ್ ಅನ್ನ 4 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿರ್ತೀವಿ. ಅದ್ಯಾವ ಅಂದ್ರೆ ಹಾರ್ಟ್ಸ್, ಡೈಮಂಡ್ಸ್, ಕ್ಲಬ್ಸ್ ಅಂಡ್ ಸ್ಪೇಡ್ಸ್. ಸೊ ಈಚ್ ಕ್ಯಾಟಗರಿಯಲ್ಲಿ 13 ಕಾರ್ಡ್ಸ್ ಬರ್ತವೆ. ಹಂಗಿದ್ರೆ ನಾವು ಇಲ್ಲಿ ಪ್ರೊಬಬಿಲಿಟಿಯನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕೆಲವೊಂದಿಷ್ಟು ಇವೆಂಟ್ಸ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಫಸ್ಟ್ ಆಫ್ ಆಲ್ ಏನೈತಿ ಇವೆಂಟ್ ನೋಡ್ರಿ, ಡ್ರಾಯಿಂಗ್ ಅಂಡ್ ಏಸ್. ಸೊ ನಂಬರ್ ಆಫ್ ಏಸ್ ಎಷ್ಟಿರ್ತಾವ ಒಂದು ಡೆಕ್ ಒಳಗಂದ್ರೆ 4 ಇರ್ತವೆ. ಸೊ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಈಸ್ 52. ಸೊ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಏಸ್ ಈಸ್ 4 ಡಿವೈಡೆಡ್ ಬೈ 52, ದಟ್ ಈಸ್ 1 ಡಿವೈಡೆಡ್ ಬೈ 13. ಹಾಗೆ ಡ್ರಾಯಿಂಗ್ ಅ ಹಾರ್ಟ್, ಹಾರ್ಟ್ ಅನ್ನ ಡ್ರಾ ಮಾಡುವಂತ ಪ್ರೊಬಬಿಲಿಟಿ ಎಷ್ಟದ ಅಂತ ಕೇಳಿದ್ದಾರೆ. ಸೊ ನಂಬರ್ ಆಫ್ ಹಾರ್ಟ್ಸ್ ಎಷ್ಟಿದಾವೆ? 13 ಇರ್ತವೆ. ಡೈಮಂಡ್ಸು 13 ಇರ್ತವೆ, ಕ್ಲಬ್ಸು 13 ಇರ್ತವೆ ಅಂಡ್ ಸ್ಪೇಡ್ಸು 13 ಇರ್ತವೆ. ಸೊ 13 ಡಿವೈಡೆಡ್ ಬೈ 52 ಈಸ್ 1/4. ಹಾಗೆ ನಿಮಗೆ ಡ್ರಾಯಿಂಗ್ ಹಾರ್ಟ್ ಬದಲಿ ಡೈಮಂಡ್ ಕೇಳಿದ್ರೆ, ಕ್ಲಬ್ಸ್ ಕೇಳಿದ್ರೆ, ಸ್ಪೇಡ್ ಕೇಳಿದ್ರೆ ಅದ್ರ ಪ್ರೊಬಬಿಲಿಟಿ ಎಷ್ಟು ಬರ್ತದ? 1/4 ಬರ್ತದ. ನೆಕ್ಸ್ಟ್ ಡ್ರಾಯಿಂಗ್ ಅ ಫೇಸ್ ಕಾರ್ಡ್. ಇಲ್ಲಿ ಟೋಟಲ್ ನಂಬರ್ ಆಫ್ ಫೇಸ್ ಕಾರ್ಡ್ಸ್ ಎಷ್ಟಿದಾವೆ? ಫಸ್ಟ್ ಜೇಕ್, ನೆಕ್ಸ್ಟ್ ಕ್ವೀನ್, ನೆಕ್ಸ್ಟ್ ಕಿಂಗ್. ಸೊ ರೆಡ್ ಕಲರ್ ಅಲ್ಲಿ ಟೋಟಲಿ 6 ಇದಾವೆ, ಬ್ಲಾಕ್ ಕಲರ್ ಅಲ್ಲಿ 6 ಇದಾವೆ. ಅಂದ್ರೆ ಹಾರ್ಟ್ ಅಲ್ಲಿ 3, ಡೈಮಂಡ್ ಅಲ್ಲಿ 3, ಕ್ಲಬ್ ಅಲ್ಲಿ 3, ಸ್ಪೇಡ್ ಅಲ್ಲಿ 3. ಸೊ ಟೋಟಲ್ ನಂಬರ್ ಆಫ್ ಫೇಸ್ ಕಾರ್ಡ್ಸ್ ಇಸ್ 12 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಸಂಖ್ಯೆ ಎಷ್ಟೈತೆ? ನಮ್ದು 52 ಐತಿ. ಸೊ ಡ್ರಾಯಿಂಗ್ ಅ ಫೇಸ್ ಕಾರ್ಡ್ ಪ್ರೊಬಬಿಲಿಟಿ ಎಷ್ಟು ಬರ್ತದ? 12 ಡಿವೈಡೆಡ್ ಬೈ 52, ದಟ್ ಈಸ್ 3/13. ಸೊ ಈ ತರ ಈ ಶಫ್ಲಿಂಗ್ ಆಫ್ ಕಾರ್ಡ್ಸ್ ಮೇಲೆ ಪ್ರೊಬಬಿಲಿಟಿ ಕ್ವಶನ್ಸ್ ಅನ್ನ ಅರೈಸ್ ಮಾಡ್ತಾರೆ. ನಾವು ಇಲ್ಲಿವರೆಗೆ ಪ್ರೊಬಬಿಲಿಟಿ ಚಾಪ್ಟರ್ ಅಲ್ಲಿ ಏನ್ ಸ್ಟಡಿ ಮಾಡಿದ್ದೀವಿ ಅನ್ನೋದನ್ನ ಕ್ವಿಕ್ ಆಗಿ ಸಮ್ಮರೈಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಮಗೆ ಏನ್ ಗೊತ್ತಿರಬೇಕಂದ್ರೆ ಬೇಸಿಕ್ ಫಾರ್ಮುಲಾ. ಸೊ ಬೇಸಿಕ್ ಫಾರ್ಮುಲಾ ಆಫ್ ಪ್ರೊಬಬಿಲಿಟಿ ಏನಂತ, ಪ್ರೊಬಬಿಲಿಟಿ ಈಸ್ ಈಕ್ವಲ್ ಟು ದಿ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ದಿ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್. ಸೊ ನಾವು ಪ್ರೊಬಬಿಲಿಟಿ ಹೆಂಗ್ ಡಿಫೈನ್ ಮಾಡ್ತೀವಿ ಅಂತ, ಪಿ ಆಫ್ ಎನಿ ಇವೆಂಟ್ ಈಸ್ ಈಕ್ವಲ್ ಟು ಫೇವರೇಬಲ್ ಔಟ್ಕಮ್ಸ್ ಎಷ್ಟಿರ್ತಾವಲ್ಲ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್. ಸೊ ಇದರಲ್ಲಿ 2n ಪಾಸಿಬಲ್ ನಂಬರ್ ಆಫ್ ಔಟ್ಕಮ್ಸ್ ಯಾವಾಗಿರ್ತಾವೆ? ಕಾಯಿನ್ಸಿಗೆ ಆಗಿರ್ತದ. ಅಂಡ್ 6n ಪಾಸಿಬಲ್ ನಂಬರ್ ಆಫ್ ಔಟ್ಕಮ್ಸ್ ಫಾರ್ ಡೈ ಆಗಿರ್ತದ. ನೆಕ್ಸ್ಟ್ ಸ್ಯಾಂಪಲ್ ಸ್ಪೇಸ್. ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು? ಇದನ್ನ ನಾವು ಆಲ್ವೇಸ್ ಹೆಂಗ್ ಡಿಫೈನ್ ಮಾಡ್ತೀವಿ ಅಂದ್ರೆ, ಆಲ್ ದಿ ಪಾಸಿಬಲ್ ಔಟ್ಕಮ್ಸ್ ನಾವೇನ್ ಮಾಡಿರ್ತೀವಿ, ಒಂದು ಸೆಟ್ ಅನ್ನು ಬರಿತೀವಿ. ಸೊ ಅದನ್ನ ನಾವು ಎಸ್ ಇಸ್ ಈಕ್ವಲ್ ಟು ಒಂದು ಕರ್ಲಿ ಬ್ರಾಕೆಟ್ ಅಲ್ಲಿ ಡಿಫೈನ್ ಮಾಡ್ತೀವಿ. ಓಕೆ, ದಿಸ್ ಇಸ್ ದಿ ಸ್ಯಾಂಪಲ್ ಸ್ಪೇಸ್. ಅಂಡ್ ಈ ಪ್ರೊಬಬಿಲಿಟಿ ಚಾಪ್ಟರ್ ಮೇಲೆ ಬಹಳಷ್ಟು ಕ್ವಶನ್ಸ್ ಅನ್ನು ರಿವೈಸ್ ಮಾಡ್ರಿ. ನಿಮಗೆ ಯಾವ ಕ್ವಶನ್ ತಿಳಿಲಿಲ್ಲ ಅಂದ್ರೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಅಪ್ಕಮಿಂಗ್ ಸೀರೀಸ್ ಅಲ್ಲಿ ನಾನು ಆ, ನಿಮಗೆ ಪ್ರೊಬಬಿಲಿಟಿ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಅನ್ನ ಡಿಸ್ಕಸ್ ಮಾಡ್ತೇನೆ. ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಈ ಪ್ರೊಬಬಿಲಿಟಿ ಚಾಪ್ಟರ್ ಅಲ್ಲಿ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಥವಾ ಅಪ್ಕಮಿಂಗ್ ಒನ್ ಶಾರ್ಟ್ ರಿವಿಷನ್ಸ್ ಅನ್ನ ನಿಮ್ಗೆ ಯಾವ ಟಾಪಿಕ್ ಮೇಲೆ ಬೇಕು, ನಿಮಗೆ ಯಾವ ಟಾಪಿಕ್ ಟಫ್ ಆಗ್ತಿದೆ ಅಂತ ಹೇಳಿ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.